ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಈಗ ಮದುವೆ ಮನೆಯಲ್ಲೆಲ್ಲ ನಾವು ಮಶ್ರೂಮ್ ಬಿರಿಯಾನಿ ನಾವು ಟೇಸ್ಟ್ ಮಾಡಿರ್ತೀವಲ್ಲ, ಅದು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಬೇಳೆಗೆ ಬೇಗನೆ ನೀವು ಲಂಚ್ ಬಾಕ್ಸ್ಗೂ ನೀವು ಪ್ರಿಪೇರ್ ಮಾಡಿ ನೀವು ಕೊಡ್ಬೋದು. ಈಗ ನಾನು ಒಂದು ಪಾತ್ರೆ ನಾನು ನೀರು ಇಟ್ಟಿದ್ದೀನಿ, ಅದು ಕುದಿ ಬರ್ತಾ ಇರೋ ಟೈಮಲ್ಲಿ ಕಲ್ಲುಪ್ಪು ಹಾಕಿ 1 ಪ್ಯಾಕಷ್ಟು ಮಶ್ರೂಮ್ ಹಾಕಬೇಕು. ಈಗ ಇದು 200 ಗ್ರಾಮಷ್ಟು ಮಶ್ರೂಮ್ ನಾನು ಯೂಸ್ ಮಾಡಿರೋದು. ಈ ಮಶ್ರೂಮು ಗ್ಯಾಸ್ ಆಫ್ ಮಾಡಿ ಅದು 5 ನಿಮಿಷ ಅದು ಬರೀ ಬಿಸಿನೀರಲ್ಲಿ ಇದ್ದರೆ ಸಾಕು. ನೋಡಿ, ಆ 5 ನಿಮಿಷ ಆಮೇಲೆ ನಾನು ಅದು ಕೈಯಲ್ಲೇ ಉಜ್ಜಿ ಅದು ತೆಗಿತಾ ಇದ್ದೀನಿ. ಕಪ್ಪೆಲ್ಲ ಹೋಗುತ್ತೆ ಬಿಸಿನೀರಲ್ಲಿ. ಅದನ್ನು ನೀಟಾಗಿ ಕಟ್ ಮಾಡಿ ಕಟ್ ಮಾಡಿ ನಾನು ಸಪ್ರೇಟಾಗಿ ನಾನು ತೆಗೆದಿಟ್ಟಿದ್ದೀನಿ. ಇದು ಮಸಾಲ ಏನೇನು ಬೇಕೋ ಅದನ್ನು ನಾನು ಹೇಳ್ತೀನಿ. ಒಂದು ಪಾತ್ರೆಗೆ ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಕಪ್ಪು ತೆಂಗಿನ ತುರಿ, ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು ಮತ್ತು ಕಲ್ಲು ಹೂವು, ಕೆಂಪು ಮೆಣಸು, ಇದಿಷ್ಟನ್ನು ಎಲ್ಲ ಇಂಗ್ರೀಡಿಯೆಂಟ್ಸು ಇದನ್ನು ಎಣ್ಣೆಗೆ ಹಾಕಿ ಒಂದು 5 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಒಂದು 5 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. 5 ನಿಮಿಷ ಇದಕ್ಕೆ ಅದು ತೆಂಗಿನ ತುರಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ತಣ್ಣಗಾಗಿದ ತಕ್ಷಣ ಜಾರಿಗೆ ಹಾಕಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಒಟ್ಟಿಗೆ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ನಾನು ಇದನ್ನು ಮಸಾಲ ರೆಡಿ ಮಾಡಿ ಸಪ್ರೇಟಾಗಿ ನಾನು ತೆಗೆದಿಟ್ಟಿದ್ದೀನಿ. ಈಗ ಕುಕ್ಕರಿಗೆ ನಾನು ಒಂದು 4 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಟು ಅದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನೀವು ಈಸಿಯಾಗಿ ಮದುವೆ ಮನೆಯಲ್ಲಿ ಮತ್ತು ಹೋಟ್ಲಲ್ಲೆಲ್ಲ ತಿನ್ನೋ ಟೇಸ್ಟೇ ನಾವು ಮನೇಲಿ ಆರಾಮ್ಸೆ ನಾವು ಮಾಡ್ಕೊಳ್ಬೋದು. ಆಗ ಎಕ್ಸ್ಪೆನ್ಸು ಅನಿಸಲ್ಲ, ಮತ್ತು ಮನೇಲಿದ್ದವರಿಗೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಟೇಸ್ಟಿಯಾಗಿ. ಮತ್ತು ಮಕ್ಕಳು ಲಂಚ್ ಬಾಕ್ಸ್ ತೊಗೊಂಡೋದ್ರೆ ಅವರು ಖುಷಿಯಾಗಿ ಅವರು ತಿಂತಾರೆ. ಈಗ ಈರುಳ್ಳಿ ಫ್ರೈ ಆಗಿದೆಲ್ಲ, ಇದಕ್ಕೆ ನಾನು 2 ಟೊಮೆಟೊನ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಈಗ ಟೊಮೆಟೊ ಬೇಯ್ತಾ ಇದ್ದಂಗೆ ನಾನು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಟೊಮೆಟೊ ಜೊತೆ ಹಾಕಿದ್ದೀನಿ. ಯಾಕಂದರೆ ಮಶ್ರೂಮು ಜಾಸ್ತಿ ಬೇಯೋಕ್ಕೇನೋ ಟೈಮ್ ತೊಗೊಳ್ಳಲ್ಲ. ಈಗ ಮಶ್ರೂಮ್ ಹಾಕಿದ ತಕ್ಷಣ ನಾನು ಒಂದು ಸ್ವಲ್ಪ ಅರಿಶಿನ, ಆಮೇಲೆ 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದು ಪುಡಿ ಹಾಕಿದ ತಕ್ಷಣ ಒಂದು 5 ನಿಮಿಷ ತಿರ್ಗಾ ಮಶ್ರೂಮಲ್ಲಿ ಬೇಯಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಆಗ ಮಶ್ರೂಮ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಆಲ್ರೆಡಿ ನಾವು ಫ್ರೈ ಮಾಡಿರೋ ಮಸಾಲ ಪೇಸ್ಟನ್ನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಈ ಮಸಾಲೆಗೆ ನಾನು 1 ಗ್ಲಾಸಷ್ಟು ಅಕ್ಕಿ ನಾನು ತೊಗೊಂಡಿರೋದು. 1 ಗ್ಲಾಸ್ ಅಕ್ಕಿನ ನಾನು ಆಲ್ರೆಡಿ ಒಂದು 20 ನಿಮಿಷ ಮುಂಚೆನೇ ನಾನು ಅದನ್ನು ನೆನೆಸಿಟ್ಟಿದ್ದೀನಿ. ಯಾಕಂದರೆ ರೈಸ್ ಬಾತ್ಗೆಲ್ಲ ಮಾಡಬೇಕಂದ್ರೆ ಅಕ್ಕಿನ ನಾವು ನೆನೆಸಿಟ್ಟಷ್ಟು ಅದು ತುಂಬ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ಈಗ ನಾವು ಏನು ಮಸಾಲ ಹಾಕಿದ್ದೀವಲ್ಲ ಅದಕ್ಕೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಈಗ ಇದು ಒಂದು 5 ನಿಮಿಷ ಆದಮೇಲೆ ನಾನು 2 ಸ್ಪೂನಷ್ಟು ನಾನು ಮೊಸರನ್ನು ಹಾಕಿದ್ದೀನಿ. ಮೊಸರು ಹಾಕಾಮೇಲೆ ಅದು ಟೆಕ್ಸ್ಚರೇ ತುಂಬ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಹೇಗಂದರೆ ಅದು ನೋಡಿ, ಅದು 2 ನಿಮಿಷ ನೀವು ಫ್ರೈ ಆಗಕ್ಕೆ ಬಿಡಿ ಅದನ್ನು ಮಸಾಲ ಜೊತೆ. ಆಮೇಲೆ ಎಣ್ಣೆ ಬಿಟ್ಕೊಳಂಗಾಗುತ್ತೆ. ಆಮೇಲೆ ಅದು ಟೇಸ್ಟೇ ತುಂಬ ಡಿಫರ್ ಆಗಿರುತ್ತೆ, ತುಂಬ ಸೂಪರ್ ಟೇಸ್ಟಾಗಿರುತ್ತೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ ಈಗ ಮಸಾಲ ಅಲ್ಲಿ ನಿಮಗೆ ಎಣ್ಣೆ ಅನಿಸುತ್ತಲ್ಲ, ಈಗ ಇದು ಮಸಾಲ ಚೆನ್ನಾಗಿ ಹೊಂದಿದೆ ಅಂತ ಅರ್ಥ ಆಗುತ್ತೆ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನಾನು ನೀರು ಹಾಕ್ಕೊಂಡಿರೋದು. ಈಗ ಆಲ್ರೆಡಿ ಅಕ್ಕಿನ ನಾನು ನೆನೆಸಿಟ್ಟಿದ್ದೆಲ್ಲ ಅದನ್ನು ನಾನು ಈ ಕುದಿತಾ ಇರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿಯೆಲ್ಲ ಹಾಕಾಮೇಲೆ ನಾನು 1 ಸ್ಪೂನಷ್ಟು ನಾನು ತುಪ್ಪ, ಆಮೇಲೆ 1 ಸ್ಪೂನು ನಿಂಬೆ ರಸ ಹಾಕಿ 2 ವಿಷಲ್ ಆಗೋಕ್ಕೆ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತೀನಿ. 2 ವಿಷಲೇ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಈ ಬಿರಿಯಾನಿ ಜೊತೆ ನೀವು ಮೊಸರು, ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ರಾಯ್ತನ ನೀವು ರೆಡಿ ಮಾಡ್ಬೋದು. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ, ಉದ್ರಿಯಾಗಿ. ಇದು ರಾಯ್ತ ಜೊತೆ ನೀವು ಬಿಸಿಯಾಗಿ ನೀವು ಮನೇಲೂ ಸರ್ವ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.